ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿದೆ ರಾಜತಾಂತ್ರಿಕ ಸಂಘರ್ಷ. ಅಮೆರಿಕ ಇರಾನ್ ನಡುವೆ ಮತ್ತೆ ಸಂಧಾನ ಮಾತುಕತೆ. ಇಲ್ಲೂ ಕೂಡ ಈಗ ಪಾಕ್ ಮಧ್ಯಸ್ಥಿಕೆ ವಹಿಸ್ತಾ ಇರೋದು, ನೇತೃತ್ವವನ್ನ ತೆಗೆದುಕೊಳ್ತಾ ಇರೋದು. ಪಾಕ್ನ ಇಸ್ಲಾಮಾಬಾದ್ನಲ್ಲಿ ನಡೆಯಲಿದೆ ಸಂಧಾನ ಚರ್ಚೆ. ನಾಳೆ ಇಸ್ಲಾಮಾಬಾದ್ನಲ್ಲಿ ಎರಡನೇ ಸುತ್ತಿನ ಮಾತುಕತೆ ನಡೆಯಲಿದೆ. ಪಾಕ್ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಮಧ್ಯಸ್ಥಿಕೆ ವಹಿಸ್ತಾ ಇರೋದು. ಆದರೆ ಅಮೆರಿಕ ಸಂಧಾನಕ್ಕೆ ಸಡ್ಡು ಹೊಡೆದಂತ ಇರಾನ್ ಅಮೆರಿಕ ಷರತ್ತುಗಳನ್ನ ಇಟ್ಕೊಂಡೇ ಸಂಧಾನಕ್ಕೆ ಬರುತ್ತೆ. ಹಾಗಾಗಿ ಅವರ ಷರತ್ತುಗಳಿಗೆ ಒಪ್ಪೋ ಮಾತೇ ಇಲ್ಲ ಅಂತ ಇರಾನ್ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದೆ. ನಾವು ಹಾಕೋ ಷರತ್ತಿಗೆ ಇರಾನ್ ಒಪ್ಪಿಕೊಳ್ಳೇಬೇಕು, ಇಲ್ಲ ಅಂದ್ರೆ ಇರಾನ್ ಧ್ವಂಸ ಆಗುತ್ತೆ ಅಂತ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೆಲ್ಲದಕ್ಕೂ ಕೂಡ ನಾವು ಬೆಂಡಾಗೋದಕ್ಕಾಗಲ್ಲ ಅಂತ ಇರಾನ್ ಕೂಡ ಹೇಳಿದೆ. ನಾಳೆ ಸಂಧಾನ ಆಗದೆ ಇದ್ರೆ ಯುದ್ಧ ಮತ್ತಷ್ಟು ತೀವ್ರಗೊಳ್ಳುತ್ತೆ. ಇದರಿಂದ ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಪರಿಣಾಮ ಬೀರುತ್ತೆ. ಹಾಗಾಗಿ ಸಂಧಾನ ಮಾತುಕತೆ ಸಫಲ ಆಗ್ಲಿ ಅನ್ನೋದೇ ಎಲ್ಲರ ಆಶಯ. ನೋಡೋಣ ನಾಳೆ ನಡೆಯುವಂತ ಇಸ್ಲಾಮಾಬಾದ್ನ ಈ ಸಂಧಾನ ಮಾತುಕತೆ, ಎರಡನೇ ಹಂತದ ಸಂಧಾನ ಮಾತುಕತೆ ಇದು ಸಕ್ಸಸ್ ಆಗುತ್ತಾ? ಸಕ್ಸಸ್ ಮಾಡುವಲ್ಲಿ ಮಾತನಾಡ್ತಾರಾ? ಅಂದ್ರೆ ಅವರ ಮೊದಲನೇ ನಿಲುವೇ ಏನಾಗಿರುತ್ತೆ ಅಂದ್ರೆ ನಮ್ಮ ಕಂಡೀಷನ್ ಅವ್ರು ಒಪ್ಪಲ್ಲ, ಅವ್ರ ಕಂಡೀಷನ್ ನಾವು ಒಪ್ಪಬಾರ್ದು ಅಂತ. ಹಾಗಾಗಿ ಏನಾಗಬಹುದು ಕುತೂಹಲ ಇದ್ದೇ ಇದೆ.